ಅಲ್ಲ, ಇದು ಕೋರ್ಟಲ್ಲಿ ಆರೋಪಿಗಳು ಬೇಲಲ್ಲಿ ಬಂದ ನಂತರ ರೆಗ್ಯುಲರ್ ಆಗಿ ಕೋರ್ಟಲ್ಲಿ ಅವರು ಹಾಜರಾತಿ ಬೇಕಾಗುತ್ತೆ. ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು. ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು. ಒಂದಿಬ್ರು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟಲ್ಲಿ. ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ, ನಿಗದಿಪಡಿಸಿದೆ ಸರ್. ಮಾಫಿಂಗ್ ಆಗ್ತಿದೆ, ಒತ್ತಡ ಇರ್ತಿದೆ ಕೆಲವರಿಗೆ, ಕೆಲವು ಆರೋಪಿಗಳ ಮೇಲೆ ಸಹ ಆರೋಪಿಗಳ ಮೇಲೆ ಒಂದು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಟ್ರೈ ಆಗ್ತಿದೆ ಅಂತ. ಹೌದು ಸರ್. ಇವಾಗ ನಮ್ಗಿರೋ ಮಾಹಿತಿ ಪ್ರಕಾರ, ಅಂದ್ರೆ ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ನವರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ, ನಿಮ್ಗೆ ಆ ಥರ ಯಾವುದಾದ್ರು ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್, ಯಾವ್ಯಾವ ಆರೋಪಿಗಳಿಗೆ ಆ ಥರ ಮಾಫಿ ಸಾಕ್ಷಿ ಆಗಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ, ಆಮೇಲೆ ಆಮಿಷಗಳು ಓಡ್ತಾ ಇದ್ದಾರೆ, ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್.